Hello dear student, welcome to my new video here Yuvraj from EV Talk channel. Dear student, ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ SSLC ಇಂಗ್ಲಿಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಶನ್ ಮೂವ್ಮೆಂಟ್ ಕ್ವೆಶ್ಚನ್ ಆನ್ಸರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಪಾರ್ಟ್ 1 ವಿಡಿಯೋ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ನಾನು ಮತ್ತೆ ಇದೇ ಲೆಸನ್ ಮೇಲೆ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಟ್ 1 ವಿಡಿಯೋದಲ್ಲಿ ನಾನು 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರುವಂತ ಪಾರ್ಟ್ 2 ವಿಡಿಯೋದಲ್ಲಿ 3 ಮತ್ತು 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವೆರಡು ವಿಡಿಯೋ ಕೂಡ ನೋಡಬಹುದು. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ, ಜೊತೆಗೆ ನನ್ನ ಇವಿ ಟಾಕ್ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಆಲ್ರೆಡಿ ನಾನು ಮೋರ್ ದೆನ್ 230+ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಗ್ಲಿಷ್ ಗ್ರಾಮರ್ ಇರಬಹುದು, ಸೋಷಿಯಲ್ ಸೈನ್ಸ್ ಇರಬಹುದು, ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಆ ಗ್ರೂಪ್ ಜಾಯ್ನ್ ಆಗೋ ಮುಖಾಂತರ ನಮ್ಗೆ ಹೊಸದಾಗಿ ಬರುವಂತ ಎಲ್ಲಾ ವಿಡಿಯೋ ಲಿಂಕ್ ನಾವು ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಅಲ್ಲಿ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋ ಕೂಡ ನೋಡಬಹುದು ಸ್ಟೂಡೆಂಟ್ಸ್. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಮ್ಮ ವಿಡಿಯೋಸ್ ಅನ್ನ. ಸೊ ಅವರು ಕೂಡ ಸಾಕಷ್ಟು ಇದ್ರ ಒಂದು ಪ್ರಾಫಿಟ್ ತಗೊಳ್ಳಿ. ಯಾಕಂತಾರೆ ನಾನು ಇವಾಗ ಡಿಸ್ಕಸ್ ಮಾಡ್ತಿರೋದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ ಬರುವಂತ ಅಪ್ಕಮಿಂಗ್ ಎಕ್ಸಾಮ್ಗೆ. ಓಕೆ, ನೌ ಲೆಟ್ಸ್ ಮೂವ್ ದ ಕ್ವಶನ್ಸ್ ಸ್ಟೂಡೆಂಟ್. ಸಿ ದೇರ್ the first question on this lesson is, student, answer the following questions in a sentence antade. The first question is, how was 19th century considered in a Indian history anta ಹೇಳ್ತೀವಿ ನಾವು. So how was 19th century considered in a Indian history? See there, the 19th century is considered as a reformation period. Okay, 19th century ನಾವು ಒಂದು ರಿಫಾರ್ಮೇಶನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಈ ಲೆಸನ್ ಮೇಲೆ, ನೇಮ್ ದ ಗವರ್ನರ್ ಜನರಲ್ who brought in a law prohibiting sati system. So see the question properly. Name the governor general who brought in a law prohibiting sati system. So sati system ಅನ್ನ ಪ್ರಾಹಿಬಿಟ್ ಮಾಡೋದಕ್ಕೆ ಒಂದು ಹೊಸ ಲಾ ತಂದಂತ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. See there, the answer for this question is Lord William Bentinck. So ಈ ಕ್ವಶನ್ ಕೂಡ ಸಾಕಷ್ಟು ಸಲ ರಿಪೀಟ್ ಆಗಿದೆ ನಮ್ಮ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ. ನಾವು ನೋಡ್ತಾ ಇದ್ರೆ ಓಲ್ಡ್ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು, ಹೂ ಪಬ್ಲಿಷ್ಡ್ ದ ಜರ್ನಲ್ ಸಂವಾದ ಕೌಮುದಿ. ಓಕೆ, ಹೂ ಪಬ್ಲಿಷ್ಡ್ ದ ಜರ್ನಲ್ ಸಂವಾದ ಕೌಮುದಿ. ಸೊ ಈ ಒಂದು ಜರ್ನಲ್ ಅನ್ನ ಪಬ್ಲಿಷ್ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್. ಸೊ ಯು ನೋ ದಟ್ ರಾಜಾರಾಮ್ ಮೋಹನ್ ರಾಯ್ ವಾಸ್ ದ ಫೌಂಡರ್ ಆಫ್ ದಿ ಬ್ರಹ್ಮ ಸಮಾಜ್. ಸೊ ಇವರು ಬ್ರಹ್ಮ ಸಮಾಜನ ಫೌಂಡರ್ ಇರ್ತಾರೆ. ಜೊತೆಗೆ ಕೂಡ ಇವರು ಕೂಡ ಸಾಕಷ್ಟು ಈ ಸತಿ ಸಿಸ್ಟಮ್ ಬಗ್ಗೆ ಇರಬಹುದು, ಆಮೇಲೆ ಗರ್ಲ್ಸ್ ಇಂಗ್ಲಿಷ್ ಎಜುಕೇಶನ್ ಬಗ್ಗೆ ಇರಬಹುದು, ಸಾಕಷ್ಟು ಹೋರಾಟ ಕೂಡ ಮಾಡ್ತಾರೆ. ಸೊ ಇವರು ಒಂದು ಜರ್ನಲ್ ಕೂಡ ಪಬ್ಲಿಷ್ ಮಾಡ್ತಾರೆ. ಸೊ ದಟ್ ಜರ್ನಲ್ ನೇಮ್ ಇಸ್ ಸಂವಾದ ಕೌಮುದಿ. ಓಕೆ, ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ದ ಫೋರ್ತ್ ಕ್ವಶನ್ ಬಂದ್ಬಿಟ್ಟು, ಹೌ ಡಿಡ್ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಸಪೋರ್ಟ್ ರಾಜಾರಾಮ್ ಮೋಹನ್ ರಾಯ್ ಫೈಟ್ ಅಗೇನ್ಸ್ಟ್ ಸತಿ ಸಿಸ್ಟಮ್. ಸೊ ಹೇಗೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಸತಿ ಸಿಸ್ಟಮ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾರಲ್ಲ, ಅದಕ್ಕೆ ಯಾವ ರೀತಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿ ದೇರ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ the Governor General William Bentinck brought in a law prohibiting sati system in 1829. So ಈ ಗವರ್ನರ್ ಜನರಲ್ ಏನು ಮಾಡ್ತಾರೆ ಅಂದ್ರೆ, he brought in a law prohibiting sati system in 1829. 1829 ಅಲ್ಲಿ he brought a law which is prohibiting the sati system. ಸೊ ಈ ತರನಾಗಿ ಅವರು ಸತಿ ಸಿಸ್ಟಮ್ ಅನ್ನ ಅಪೋಸ್ ಮಾಡೋದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಿ ದೇರ್, ದ ಫೋರ್ತ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು, where did Dayanand Saraswati started the head office of Arya Samaj? So try to understand the question properly. Where did Dayanand Saraswati started the head office of Arya Samaj? ಈ ಆರ್ಯ ಸಮಾಜದ ಹೆಡ್ ಆಫೀಸ್ ಅನ್ನ ದಯಾನಂದ್ ಸರಸ್ವತಿ ಅವರು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸಿ ದೇರ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಲಾಹೋರ್. ಸೊ ಲಾಹೋರ್ ಅಲ್ಲಿ ದಯಾನಂದ್ ಸರಸ್ವತಿ ಅವರು ತಮ್ಮ ಹೆಡ್ ಆಫೀಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಆರ್ಯ ಸಮಾಜದ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಹೂ ರೋಟ್ ದ ಬುಕ್ ಸತ್ಯಾರ್ಥ ಪ್ರಕಾಶ್. ಓಕೆ, ಸತ್ಯಾರ್ಥ ಪ್ರಕಾಶ್ ಬುಕ್ಸ್ ಅನ್ನ ಯಾರು ಬರೆದಿದ್ದಾರೆ? ಈ ಸತ್ಯಾರ್ಥ ಪ್ರಕಾಶ್ ಬುಕ್ ಅನ್ನ ಯಾರು ಬರೆದಿದ್ದಾರೆ? ಹೂ ರೋಟ್ ದ ಬುಕ್ ಸತ್ಯಾರ್ಥ ಪ್ರಕಾಶ್. ಸೊ ಮೆನಿ ಟೈಮ್ಸ್ ಆಲ್ರೆಡಿ ದಿಸ್ ಕ್ವಶನ್ ಇಸ್ ಆಲ್ಸೋ ರಿಪೀಟೆಡ್. ಮ್ಯಾಕ್ಸಿಮಮ್ ಟೈಮ್ ಸತ್ಯಾರ್ಥ ಪ್ರಕಾಶ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ನೀವು ಪ್ರೀವಿಯಸ್ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸ್ವಾಮಿ ದಯಾನಂದ್ ಸರಸ್ವತಿ. ಸ್ವಾಮಿ ದಯಾನಂದ್ ಸರಸ್ವತಿ who wrote the book Satyartha Prakash. Okay, now let's move the next question. Who wrote the book Gulamgiri? ನೋಡಿ, who wrote the book Gulamgiri? ಸೊ ಇದು ತುಂಬಾನೇ ಫೇಮಸ್ ಬುಕ್, ಒನ್ ಆಫ್ ದಿ ಫೇಮಸ್ ಸೋಷಿಯಲ್ ರಿಫಾರ್ಮರ್ ಬುಕ್ ಇದು. See there, the right answer for this question is ಜ್ಯೋತಿಬಾ ಫುಲೆ.
ಸೊ ಜ್ಯೋತಿಬಾ ಫುಲೆ, ಅಬೌಟ್ ಜ್ಯೋತಿಬಾ ಫುಲೆ ಯು ನೋ ದ್ಯಾಟ್, ಅಬೌಟ್ ಜ್ಯೋತಿಬಾ ಫುಲೆ ಇರ್ಬೋದು or ಸಾವಿತ್ರಿಬಾಯಿ ಫುಲೆ ಬೋತ್ ಆರ್ ದಿ support for the girl education in Maharashtra and for the some of the worst rituals they have opposed for the worst rituals. And Ambedkar is the person who inspired by the Jyotiba Phule and Savitribai Phule. Okay, here the Gulamagiri book was written by Jyotiba Phule. So students, ನಾನು ಇವಾಗ ಏನು ಅಪ್ಲೋಡ್ ಮಾಡ್ತೀನಿ ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಸೋಷಿಯಲ್ ಸೈನ್ಸ್ ಅಲ್ಲಿ. ಸೊ ಐ ಥಿಂಕ್ ಅಂಡರ್ 1 ಮಂತ್ ಅಲ್ಲಿ ಸೊ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಡೆಫಿನೆಟ್ಲಿ ವಿಲ್ ಗೆಟ್ ಒನ್ ಆಫ್ ದಿ ಬೆಸ್ಟ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ. ಸೊ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ, ಯಾಕಂತಾರೆ ಬೇರೆ ಬೇರೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಾಕಷ್ಟು ನಿಮ್ಮ ಎಕ್ಸಾಮ್ ಹೆಲ್ಪ್ ಆಗಾಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿರ್ಬೋದು. ಸೊ ಈ ತರ ಎಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದೀವಿ ನಾವು. ಸೊ ನಿಮ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ಎಕ್ಸಾಮ್ಗೆ. ಓಕೆ, ನಾವು ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ ನೋಡಿ. 8th ಕ್ವಶನ್ ಬಂದ್ಬಿಟ್ಟು, ಓಕೆ ಹಿಯರ್ ಆನ್ಸರ್ ಆಲ್ಸೋ ಅಪಿಯರ್ ಆನ್ ಯುವರ್ ಸ್ಕ್ರೀನ್. 8th question is who started the newspaper New India? So this question is repeated in the March 2019. Question 19 ಅಲ್ಲಿ ಬಂದಿದೆ, ಮಾರ್ಚ್ 2019 ಅಲ್ಲಿ ಇದೊಂದು ಕ್ವಶನ್ ಕೇಳಿದರೆ who started the newspaper New India, ನ್ಯೂಸ್ ಪೇಪರ್ ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಆಲ್ರೆಡಿ ಆನ್ಸರ್ ವಾಸ್ ಅಪಿಯರ್ ಆನ್ ಯುವರ್ ಸ್ಕ್ರೀನ್, Annie Besant. So she is one of the most famous social reformer ಅಂತ ಹೇಳ್ಬೋದು on that time. So here the Young India, sorry, the New India, not sorry, Young India. Young India is the, it's about Gandhiji. So here the New India newspaper is started by Annie Besant. Okay, now let's move the next question. 9th question ಬಂದ್ಬಿಟ್ಟು, why was Shuddhi movement started? Why was Shuddhi movement started? So it's also most important question. So this question is also repeated in March 2019 for 1 marks ಗೆ question ಬಂದಿದೆ. Why was Shuddhi movement started ಅಂತ. See there, what is mean by the Shuddhi movement ಅಂತ ಕೇಳಬಹುದು. So here the Shuddhi movement means reconversion of a people who had converted to Islam and Christianity from Hinduism. The people who had converted to Islam and Christianity from Hinduism. So ಅವರನ್ನ reconversion ಮಾಡೋದು, ಮತ್ತೆ they have wanted to bring back to the Hinduism. ಸೊ ಅವ್ರು ಮತ್ತೆ ಹಿಂದೂಯಿಸಂ ಕರ್ಕೊಂಡ್ ಬರೋದಕ್ಕೆ ನಾವು ಶುದ್ಧಿ ಮೂವ್ಮೆಂಟ್ ಅಂತ ಕಾಲ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ March 2019. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೇಳಬಹುದು. ಜೊತೆಗೆ ನಾನು ಹೇಳಿದನಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಲ್ಲೂ ಕೂಡ ಹೋಗಿ ನಮಗೆ ನಿಮ್ಗೆ ಏನೋ ಡೌಟ್ಸ್ ಕೂಡ ಕೇಳಬಹುದು ಗ್ರೂಪ್ ಅಲ್ಲಿ, ವಿಲ್ ಆನ್ಸರ್ ಇಟ್. ಅಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ, ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಸ್ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಾನು ಹೋಗಿ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಯಾವ್ದು ವಿಡಿಯೋ ಮಿಸ್ ಆಗಿದೆ ಆ ವಿಡಿಯೋ ಕೂಡ ನೋಡಬಹುದು. ಓಕೆ, ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. 10th ಕ್ವಶನ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ, ಡಿಸ್ಕಸ್ ದ ಡಿಕ್ಲರೇಷನ್ ಆಫ್ ದಯಾನಂದ್ ಸರಸ್ವತಿ's back to Vedas. Okay, here the question is, try to understand the question properly. Discuss the declaration of Dayanand Saraswati's back to Vedas. So ಹಾಗಾದ್ರೆ ಬ್ಯಾಕ್ ಟು ವೇದಾಸ್ ಈ ಡಿಕ್ಲರೇಷನ್ ಅನ್ನ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನು ನೋಡಿ, ಅಕಾರ್ಡಿಂಗ್ ಟು ಸ್ವಾಮಿ ದಯಾನಂದ್ ಸರಸ್ವತಿ, Vedas were the truth and treasure of knowledge because he gave a call back to Veda. So why he called all the people to back to Vedas? ವೇದಗಳಿಗೆ ಹಿಂದಿರುಗಿ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅಕಾರ್ಡಿಂಗ್ ಟು ಸ್ವಾಮಿ ದಯಾನಂದ್ ಸರಸ್ವತಿ, ವೇದಾಸ್ ವೇರ್ ದಿ ಟ್ರೂತ್ ಅಂಡ್ ಟ್ರೆಸರ್ ಆಫ್ ನಾಲೆಡ್ಜ್ ಬಿಕಾಸ್ ಹಿ ಗೇವ್ ಅ ಕಾಲ್ ಬ್ಯಾಕ್ ಟು ವೇದ ಅಂತ ಹೇಳ್ತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಾಟ್ ಆರ್ ದ ಪ್ರೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ್? ಸೊ ಇದೊಂದು ಕ್ವಶನ್ ಸ್ವಲ್ಪ ಲಾಂಗ್ ಕ್ವಶನ್ ಡಿಸ್ಕಸ್ ಮಾಡ್ತಿರೋದು ಇಲ್ಲಿ. ಸೊ ಇದಾದ್ಮೇಲೆ ಮತ್ತೆ ನಾನು ಪಾರ್ಟ್ 2 ಅಲ್ಲಿ ಮತ್ತೆ ನಿಮಗೆಲ್ಲ 3-4 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಅಲ್ಲಿ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವಾಗ ನೋಡೋಣ, ವಾಟ್ ಆರ್ ದಿ ಪ್ರೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ್. ಸೊ ಸ್ಟೂಡೆಂಟ್ಸ್, ಇದಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸೋಷಿಯಲ್ ರಿಫಾರ್ಮರ್ಸ್ ಬಗ್ಗೆ ಇರ್ಬೋದು, ಅಥವಾ ಇಂಡಿಯನ್ ಫಾರೆಸ್ಟ್, ಇಂಡಿಯನ್ ಇಂಡಸ್ಟ್ರೀಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಬಗ್ಗೆ, ಇದ್ರ ಮೇಲೆ ಸಾಕಷ್ಟು ನಾನೊಂದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮಲ್ಟಿಪಲ್ ಕ್ವಶನ್ಸ್ ಇನ್ ಫಾರ್ ಸಿಂಗಲ್ ಆನ್ಸರ್ ಅಂತ. ಸೊ ನೀವು ಆಲ್ಮೋಸ್ಟ್ ಇಲ್ಲಿ ಬರುವಂತ ಎಲ್ಲಾ ಸೋಷಿಯಲ್ ರಿಫಾರ್ಮರ್ಸ್ ಪ್ರೀಚಿಂಗ್ಸ್ ಸೇಮ್ ಇರುತ್ತೆ. ಜಸ್ಟ್ ನೀವು ಒಂದು 5ರಿಂದ 10 ಕ್ವಶನ್ಸ್ಗೆ ಒಂದೇ ಆನ್ಸರ್ ಪ್ರಿಪೇರ್ ಮಾಡಿ ಬರೀಬಹುದು. ಅದ್ರ ಮೇಲೆ ಒಂದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ. ಅಥವಾ ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗಿ ಇವಿ ಟಾಕ್ ಗ್ರಾಮರ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಮಲ್ಟಿಪಲ್ ಕ್ವಶನ್ಸ್ ಫಾರ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೋಷಿಯಲ್ ಸೈನ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಮಲ್ಟಿಪಲ್ ಕ್ವಶನ್ಸ್ ಫಾರ್ ಸಿಂಗಲ್ ಆನ್ಸರ್ ಅಂತ ಇದೆ, ಅಲ್ಲಿ ಹೋಗಿ ಅದು ಕೂಡ ನೋಡಬಹುದು ನೀವು. ಓಕೆ, ಹೀಗೆ ನೋಡಿ, ವಾಟ್ ಆರ್ ದ ಪ್ರೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ್ ಅಂತ ಇದೆ. ಸೊ ಬ್ರಹ್ಮ ಸಮಾಜ್ ಪ್ರೀಚಿಂಗ್ಸ್ ಬಂದ್ಬಿಟ್ಟು ಅಡ್ವೊಕೇಟಿಂಗ್ ಮೋನಥಿಸಮ್. ಸೊ ದಿ ಹ್ಯಾವ್ ಅಡ್ವೊಕೇಟಿಂಗ್ ದ ಮೋನಥಿಸಮ್ ಗೆ ಅವರು ಸಜೆಸ್ಟ್ ಮಾಡ್ತಾರೆ. ಅಪೋಸ್ಡ್ ದ ಮೀನಿಂಗ್ಲೆಸ್ ರಿಚುವಲ್ಸ್, and they have opposed the meaningless rituals. There are many worst rituals are
are there in our society from the beginning. So here Brahma Samaj opposed those meaningless rituals, and next is condemned the child marriage. So they have always condemned the child marriage, and next is it encourage women education, and it encourage. So it ಯಾವಾಗಲೂ ಅವರು ವುಮೆನ್ ಎಜುಕೇಶನ್ಗೆ ಸಾಕಷ್ಟು ಎನ್ಕರೇಜ್ ಮಾಡ್ತಾರೆ. ಸಾರಿ, ಓಕೆ, ನೆಕ್ಸ್ಟ್ ನಿಮಗೆ ಇನ್ನೊಂದು ಪಾಯಿಂಟ್ ಬರ್ತಿಲ್ಲ ಆಕ್ಚುಲಿ ನಿಮಗೆ. ಇವನ್ ಬ್ರಹ್ಮ ಸಮಾಜ್ ಆಲ್ವೇಸ್ ಸಪೋರ್ಟ್ ದ ಇಂಗ್ಲಿಷ್ ಎಜುಕೇಶನ್ ಸಪೋರ್ಟ್ ಮಾಡ್ತಾರೆ. ಆಮೇಲೆ ದೇ ಹಾವ್ ಅಪೋಸ್ಡ್ ದ ಸತಿ ಸಿಸ್ಟಮ್, ಅಂಡ್ ದೇ ಹಾವ್ ಅಪೋಸ್ಡ್ ದ ಚೈಲ್ಡ್ ಮ್ಯಾರೇಜ್, ಅಂಡ್ ದೇ ಹಾವ್ ಸಪೋರ್ಟ್ ದ ವಿಡೋರಿ ಮ್ಯಾರೇಜ್. ಸಾಕಷ್ಟು ಪಾಯಿಂಟ್ಸ್ ಬರುತ್ತೆ ಇವ್ರ ಪ್ರೀಚಿಂಗ್ ಅಂತ ಬಂದಾಗ. ನಾನು ಕೆಲವೇ ಡಿಸ್ಕಸ್ ಮಾಡಿದ್ದೆ ನಿಮಗೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ನಿಮ್ಮ ವಿಡಿಯೋ ಲೈಕ್ ಆದರೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಇವಿ ಟಾಕ್ ಚಾನಲ್. And thank you so much for watching my video, students.